ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರ? ನಾನಂದ್ರೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಜಸ್ಟ್ ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ. ಇದೇನಪ್ಪ ನನ್ನ ಪಕ್ಕದಲ್ಲಿ ಅಂತಂದ್ರೆ ಇದಿಷ್ಟು ರೇಷನ್ ಇವಾಗ ಜಸ್ಟ್ ತಗೊಂಬಂದ್ವಿ. ಕೆಲವೊಬ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಹೇಗೆಲ್ಲ ಗ್ರೋಸರೀಸ್ ತರ್ತಾರೆ, ರೇಷನ್ಸ್ನ ತರ್ತಾರೆ, ಮನೆಗಳಿಗೆ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನಕ್ಕೆ ನಾವೇನು ಗ್ರೋಸರೀಸ್ ತರ್ತೀವೋ ಸೊ ಆ ವಿಡಿಯೋಸ್ ತುಂಬಾ ಲೈಕ್ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಗೊಂಬಂದು 1 hour ಆಯಿತು. ಊಟ ಎಲ್ಲ ಮಾಡಿಕೊಂಡು ಇವಾಗ ಕುತ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ. ಫಸ್ಟ್ ಏನಂದರೆ, ನಾವು ಏನೇ ತರಬೇಕಂತಂದ್ರು ಮೇನ್ ಥಿಂಕ್ ಏನಂದರೆ, ನಮ್ಗೆ ಏನು ಬೇಕು ಅದನ್ನು, ಅಂದರೆ ಮನೇಲಿ ಏನಿದೆ ಏನಿಲ್ಲ ಅಂತ ಅದನ್ನ ನೋಡಿಕೊಂಡು, ಮತ್ತು ಆ ಮಂತ್ ನಮ್ಗೇನು ಬೇಕು ಮೇನ್, ಏನಾದ್ರು ಹಬ್ಬ ಇದೆಯಾ ಅಥವಾ ಏನಿದೆ ಅಂತ ಎಲ್ಲ ನೋಡಿಕೊಂಡು, ಅಕಸ್ಮಾತ್ ಹಬ್ಬ ಇತ್ತು ಅಂದರೆ ಹಬ್ಬಕ್ಕೂ ಕೂಡ ಸೇರಿಸಿ ಎಷ್ಟು ಬೇಕು ಅಷ್ಟನ್ನ ತರಬೇಕು. ಮತ್ತು ಒಂದು ಲೀಸ್ಟ್ ಮಾಡ್ಕೋಬೇಕು. ಮೇನ್ ಒಂದು ಲೀಸ್ಟ್ ಮಾಡ್ಕೊಂಡ್ವಿ ಅಂತಂದರೆ ಬೇಡದೇ ಇರೋಂಥ ವಸ್ತುಗಳನ್ನ ತರೋದನ್ನ ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೇನು ಕಾಣ್ತಾ ಇರುತ್ತೋ ಸೊ ಅದನ್ನೆಲ್ಲದನ್ನು ಕೂಡ ಪರ್ಚೇಸ್ ಮಾಡ್ತೀವಿ. ಇದು ಎಲ್ರಿಗೂ ಕೂಡ ಅನುಭವ ಆಗಿದೆ. ಒಂದು ಲೀಸ್ಟ್ ಮಾಡ್ಕೊಂಡ್ವಿ ಅಂದರೆ ಆ ಲೀಸ್ಟಲ್ಲಿ ಏನಿದೆ ಅದಷ್ಟನ್ನೇ ತಗೊಂಡ್ಬರ್ತೀವಿ. ಅದು ಒಂದು. ಹಾಗಾಗಿ ನಮ್ಗೆ ಏನು ಬೇಕು ಏನು ಬೇಡ, ಮನೇಲಿ ಏನಿದೆ ಎಲ್ಲ ನೋಡಿಕೊಂಡು ನಮ್ಗೆ ಎಷ್ಟೆಷ್ಟು ಬೇಕು. ಸೊ ಮತ್ತೆ ಅದು ತುಂಬ ದಿನ ಇಟ್ಟು ಕೆಡೋ ಅಂಥದ್ದು ಆದರೆ ಸ್ವಲ್ಪ ತಗೊಳೋದು, ಕೆಡಲ್ಲ ತುಂಬ ದಿನ ಇಟ್ಟರು ಅಂತಂದರೆ ಆ ಥರದನ್ನ ತಗೊಳೋದು. ಸೊ ಅದು ನೋಡಿಕೊಂಡು ತಗೋಬೇಕಷ್ಟೇ, ಮತ್ತೇನಿಲ್ಲ. ಅದು ಎಲ್ರಿಗೂ ಕೂಡ ಗೊತ್ತು. ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಏನು ಲೀಸ್ಟ್ ಮಾಡ್ಕೊಂಡೇ ಹೋಗುವಂಥವ್ರು ಇದ್ದಾರೆ. ನಾನು ಕೂಡ ಎಷ್ಟೊಂದು ಸಲ ಹಾಗೆ ಕೂಡ ಹೋಗ್ಬಿಟ್ಟು ಏನು ಬೇಡ ಅದನ್ನು ಕೂಡ ತಂದಿದ್ದೀನಿ. ಹಾಗಾಗಿ ಇವಾಗ ಏನಂದರೆ ಏನು ಬೇಕು ಅದನ್ನು ಮಾತ್ರ ಇವಾಗ ತಂದಿರೋ ತರೋಣ ಅಂತ ಹೇಳಿ ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿ ತಗೊಂಬಂದಿರೋದು. ಇವಾಗ ಓಪನ್ ಮಾಡ್ತೀನಿ, ಆಯ್ತಾ? ಫಸ್ಟು ಆಯಿಲ್ ಪ್ಯಾಕೆಟು. ಇದು ಅಡುಗೆಗೆ ಉಪಯೋಗಿಸೋದು ಗೋಲ್ಡ್ ವಿನರು, ಆಯ್ತಾ? ಇದು ಒಂದು 2 ಲೀಟರು. ಅದಾದ್ಮೇಲೆ ಇದು ರುಚಿ ಗೋಲ್ಡು. ಫಸ್ಟು ಇದನ್ನ ಅಡುಗೆಗೆ ಉಪಯೋಗಿಸ್ತಿದ್ವಿ, ಆದ್ರೆ ಇವಾಗ ಇದನ್ನ ಉಪಯೋಗಿಸ್ತಾ ಇಲ್ಲ. ರುಚಿ ಗೋಲ್ಡು ನನಗೂ ಕೂಡ ಗೊತ್ತಿರ್ಲಿಲ್ಲ ಇದು ಪಾಮ್ ಆಯಿಲ್ ಅಂತ ಹೇಳಿ. ಪಾಮ್ ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದು ಅಡುಗೆಗೆಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಎಲ್ಲ ಯೂಸೇ ಮಾಡಬಾರ್ದು ಅಂತಾರೆ. ಹಾಗಾಗಿ ನಾನು ಅಡುಗೆಗೆ ಉಪಯೋಗಿಸ್ತಾ ಇಲ್ಲ, ಬರೀ ಇದು ದೀಪಕ್ಕೆ ಹಾಕೋದಕ್ಕೆ ಉಪಯೋಗಿಸ್ತೀವಿ. ಹಾಗಾಗಿ ಇದನ್ನ 1 ಲೀಟರ್ ತಗೊಂಡ್ಬಂದಿದ್ದೀನಿ. ಮತ್ತೆ ಏನಂದ್ರೆ ಈ ತಿಂಗಳಲ್ಲಿ ಏನು ಹಬ್ಬಗಳಿಲ್ಲ, ಹಾಗಾಗಿ ಹಬ್ಬಕ್ಕೆ ಸಂಬಂಧಪಟ್ಟಂತ ಐಟಮ್ಸ್ ಅಂದ್ರೆ ಸ್ವೀಟ್ಸಿಗೆ ಹೋಳಿಗೆ ಅದೆಲ್ಲ ಮಾಡ್ಕೊಂತಿರ್ತೀವಲ್ಲ, ಅದಕ್ಕೇನು ಸಂಬಂಧಪಟ್ಟಂಥದ್ದು ಏನು ತಂದಿಲ್ಲ. ಅಕಸ್ಮಾತ್ ಇತ್ತು ಅಂದ್ರೆ ಈ ಮಂತ್ ಏನು ಇವಾಗ ತಗೊಂಬರೋದಕ್ಕೆ ಹೋದಾಗ ಅವಾಗ್ಲೇನೆ ಎಲ್ಲ ತಗೊಂಬರ್ತೀನಿ. ಇದು ಕಡಲೆ ಹಿಟ್ಟು, ಅವಾಗ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ. ಆಮೇಲೆ ಇದು ಧೂಪದ ಬಾತಿ ಬರುತ್ತಲ್ಲ ಅದು, ಸೈಕಲ್ ಬ್ರ್ಯಾಂಡ್. ಇದು 10 ರೂಪಾಯಿ ಪ್ಯಾಕೆಟ್, ಆಯ್ತಾ? ಸೊ 10 ರೂಪಾಯಿ ಪ್ಯಾಕೆಟಿಂದು 2 ಸೈಕಲ್ ಬ್ರ್ಯಾಂಡಿಂದು. ಆಮೇಲೆ ಬೂಸ್ಟ್ ಪ್ಯಾಕೆಟ್ಸು. ಇದನ್ನು ನಾನು ಮಾತ್ರ ಕುಡಿಯೋದು. ಒಂದೊಂದ್ಸಲ ಅಜಯ್ ಕುಡಿತಾನೆ. ಇಲ್ಲಿ ಕಳಬೇಕು ಕಾಣ್ತಾ ಇದೆಯಲ್ಲ ಅದು ಕುಡಿಯಲ್ಲ, ಆಯ್ತಾ? ಅದಾದ್ಮೇಲೆ ಗರಂ ಮಸಾಲ ಪೌಡರು, 2 ಗರಂ ಮಸಾಲ ಪ್ಯಾಕೆಟು. ಆಮೇಲೆ ಪುಳಿಯೋಗರೆ ಪ್ಯಾಕೆಟು ಒಂದು 6 ಪುಳಿಯೋಗರೆ ಪ್ಯಾಕೆಟು. ಅದಾದ್ಮೇಲೆ ಇದು ಕಡ್ಡಿಪಟ್ನ. ಇದಂತೂ ದೀಪಕ್ಕೂ ಉಪಯೋಗಿಸ್ತೀವಿ, ಮತ್ತೆ ಒಂದೊಂದ್ಸಲ ಗ್ಯಾಸ್ ಲೈಟ್ರ್ ಯೂಸ್ ಆಗದಿದ್ರೆ ಅದಕ್ಕೂ ಕೂಡ ಉಪಯೋಗಿಸ್ತಿರ್ತೀವಿ. ಹಾಗಾಗಿ ಇದು ಒಂದು. ಆಮೇಲೆ ಒಲೆ ಹಚ್ಚೋದಕ್ಕಂತೂ ಬೇಕೇ ಬೇಕು, ಅದಕ್ಕೋಸ್ಕರ ಇದೊಂದು ಪ್ಯಾಕು. ಆಮೇಲೆ ಇದು ಕಡ್ಲಿ, ಸುಮ್ಮನೆ ಇರಬೇಕು.
ಕಡಲೆಕಾಳು, ಇದು ಮಡಕೆ ಕಾಳು, ಹೆಸರು ಕಾಳು, ಆಮೇಲೆ ಕಡಲೆಬೇಳೆ. ಈ ಕಡೆ ಬರ್ಬೇಕು ಚಿನ್ನ. ಸುಮ್ ಕುತ್ಕೋಬೇಕು. ಹ್ಞೂನಮ್ಮ. ಇದು ಉದ್ದಿನ ಬೇಳೆ, ಆಮೇಲೆ ಶೇಂಗಾ, ಅದಾದ್ಮೇಲೆ ಸಕ್ಕರೆ, ಇದು ಅವಲಕ್ಕಿ ಶೇವ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ತಂದಿದ್ದೀನಿ. ಅವಲಕ್ಕಿ ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನಲ್ಲ, ಏನೋ ಒಗ್ಗರಣೆ ಎಲ್ಲ ಹಾಕಿ ಮಾಡಿದೆ ಅಂದ್ರೆ ಅದಕ್ಕೋಸ್ಕರ ಅವಲಕ್ಕಿ ಶೇವ್ ತರ ಮಾಡ್ಕೊಂಡ್ರೆ ಸ್ನ್ಯಾಕ್ಸ್ ತರ ಚೆನ್ನಾಗಿರುತ್ತೆ ಅದನ್ನ. ಆಮೇಲೆ ಇಡ್ಲಿ ರವಾ, ಅದಾದ್ಮೇಲೆ ಇದು ಹೆಸರುಬೇಳೆ ಪಾಯಸ ತಿನ್ಬೇಕು ಅಂತ ಅನಿಸ್ತಾ ಇತ್ತು, ಹಂಗಾಗಿ ಹೆಸರುಬೇಳೆ. ಅದಾದ್ಮೇಲೆ ಇದು ಒಂದು 5 kg ಪ್ಯಾಕೆಟ್ ಗೋಲ್ಡ್ ಬಾನ್ಸಿ ಚಕ್ಕಿ ಆಟ, ಇದನ್ನ ತಗೊಂಡ್ಬಂದಿದ್ದೀನಿ. 5 kgದು ಒಂದ್ಸಲ ತಗೊಂಡ್ಬಂದ್ವಿ ಅಂದ್ರೆ ಆಲ್ಮೋಸ್ಟ್ 1 ಮಂತ್ವರೆಗೂ ಯೂಸ್ ಆಗುತ್ತೆ. ಯಾಕಂದ್ರೆ ಜಾಸ್ತಿ ಚಪಾತಿ ಏನು ಮಾಡಲ್ಲ, ಒಂದೊಂದ್ಸಲ ಅಂದ್ರೆ ಟಿಫನಿಗೆ ಅವಾಗ ಮಾಡ್ಕೊಂತೀವಿ. ಹಾಗಾಗಿ ಇದು 5 kg ಪ್ಯಾಕೆಟು, ಇದನ್ನೊಂದು ತಗೊಂಡ್ಬಂದಿದ್ದೀನಿ. ಸೊ ಇಷ್ಟನ್ನ ತಂದಿರೋದು. ಇಷ್ಟು ನಾವು ತಂದಿರೋಂಥ ಗ್ರೋಸರೀಸ್. ಮತ್ತಿನ್ನು ಪೂಜೆ ಸಾಮಾನ, ಕರ್ಪೂರ ಆ ಥರದ್ದು ತಗೊಂಡ್ಬಂದಿದ್ದೀನಿ. ಇಷ್ಟು ನಮಗೇನು ಬೇಕೋ ಅದನ್ನ ಮಾತ್ರ ತಂದಿದ್ದೀನಿ. ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಚಿಕ್ಕ ಪುಟ್ಟ ವಸ್ತು ಇಲ್ಲೇ ತಗೊಂಬರೋದು. ಮೇನ್ ಐಟಮ್ಸ್ ಏನು ಬೇಕೋ ಅದನ್ನ ಮಾತ್ರ ತಗೊಂಡ್ಬಂದಿದ್ದೀನಿ. ಸೊ ಇದು ನಮ್ಮ ಒಂದು ಗ್ರೋಸರಿ ಶಾಪಿಂಗು. ಏನು ಬಿಗ್ ಬಜಾರು ಅಂತ ಕಡೆ ಎಲ್ಲ ಹೋಗಲ್ಲ, ಅಲ್ಲೆಲ್ಲ ಇದಕ್ಕೂ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಹೋಲ್ಸೇಲ್ ಅಂಗಡಿಲಿ ತಗೊಳೋದಕ್ಕಿಂತ ಹೋಲ್ಸೇಲ್ ಅಂಗಡಿಲಿ ನಾವು ತಗೊಂತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ₹1 ₹2 ಈ ಥರದಕ್ಕೆ ಜಾಸ್ತಿ ಇರುತ್ತೆ. ಇವಾಗ ಶಾಂಪೂ ಆಮೇಲೆ ಸೋಪು ಆ ಥರದನ್ನು ತಗೊಂಡ್ಬರ್ಬೋದು. ಬಟ್ ಈ ಥರ ಕಡ್ಲಿ ಸಕ್ರೆ ಆ ಥರದ್ದೆಲ್ಲ ನಾವು ಇಲ್ಲೇ ಏನು ಮನೆ ಹತ್ರನೇ ಇರುತ್ತಲ್ವ ಹೋಲ್ಸೇಲ್ ಅಂಗಡಿ, ಅಲ್ಲಿ ತಗೊಂಡ್ರೆ ಬೆಟರ್. ಮತ್ತೆ ಎಣ್ಣೆ ಪ್ಯಾಕೆಟ್ಸ್ ಆದ್ರೂ ಅಷ್ಟೇನೆ. ಇದ್ರ ಮೇಲ್ಗಡೆ ನಮ್ಗೆ ರೇಟ್ ಎಷ್ಟಿರುತ್ತೆ ಗೊತ್ತಾ? ನಾನು ಯಾವತ್ತೂ ನೋಡೋದಕ್ಕೆ ಹೋಗಿಲ್ಲ. ಇದು ರೇಟು 165 ಇದೆ, ಅಲ್ಲ 185 ಇದೆ. ನಾವಲ್ಲಿ MRP ರೇಟ್ ಮೇಲೆ ಹೋದ್ರೆ ಅಲ್ಲಿ ಡಿಸ್ಕೌಂಟ್ ಕೊಟ್ಟರು ನಮ್ಗೊಂದು ₹10 ರೇಟ್ ಕಡಿಮೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ನಾವು ತಗೊಂಬಂದ್ರು ನಮಗೆ ಹೋಲ್ಸೇಲ್ ಅಂಗಡಿಲಿ ನಮಗೆ ₹152 ಕೊಡ್ತಾರೆ. ಅಲ್ಲಿ ಜಸ್ಟ್ ಒಂದು ₹10 ಕಡಿಮೆ ಕೊಟ್ಟಿದ್ದಾರೆ ಅಂದ್ರೂ ಅದೇ ಲಾಸೇ ಆಗುತ್ತೆ. ಹಾಗಾಗಿ ಈ ಥರದನ್ನ ತರೋದಕ್ಕೆ ಹೋಗಲ್ಲ. ಏನೋ ಶಾಂಪೂ, ಲೋಷನ್ಸು, ಕ್ರೀಮು, ಮತ್ತೆ ಮನೆಗೆ ಮಕ್ಕಳಿಗೆ ಏನೋ ಸ್ನ್ಯಾಕ್ಸ್ ಐಟಮ್ಸು, ಮತ್ತೆ ಪೆನ್ಸಿಲು, ಈ ಥರದನ್ನ ಮಕ್ಳಿಗೆ ಬೇಕಾಗಿರೋಂಥದ್ದು ಕೆಲವೊಂದಷ್ಟು ಐಟಮ್ಸ್, ಚಾಯ್ಸ್ ಐಟಮ್ಸ್ ಅಂತ ಅಂತೀವಲ್ಲ ಅಂಥವು ಮಾತ್ರ ತಗೊಂಬರೋದಲ್ಲಿ. ಅದನ್ನ ಬಿಟ್ಟರೆ ಇದರ ಗ್ರೋಸರೀಸ್ ಏನು ಕೂಡ ನಾನು ಜಾಸ್ತಿ ಅನ್ನೋದಲ್ಲ ತರದೇ ಇಲ್ಲ ಅಲ್ಲಿ. ಸೊ ಅಷ್ಟೇನೆ. ಹಾಗಾಗಿ ನೀವು ಏನಾದ್ರು ತಗೊಂಡ್ಬರ್ತೀನಿ ಅಂತ ಅಂದರೆ ಹೋಲ್ಸೇಲ್ ಅಂಗಡಿ ತಗೊಂಡೋದು ತುಂಬ ಬೆಸ್ಟು, ಈ ಥರದ ಐಟಮ್ಸ್ ಮಾತ್ರ. ಅದನ್ನ ಬಿಟ್ಟರೆ ನೀವು ಅಲ್ಲೇ ತಗೊಂತೀನಂದ್ರೆ ಸ್ವಲ್ಪ ಜಾಸ್ತಿನೇ ರೇಟ್ ಆಗುತ್ತೆ. ಕೆಲವೊಬ್ಬರ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಕಾರಣಕ್ಕೂ ಕೂಡ ಅಲ್ಲಿ ಹೋಗ್ತಾರೆ. ಸೊ ಅವ್ರವ್ರ ಚಾಯ್ಸ್ ಅಷ್ಟೇ. ನನ್ನ ಚಾಯ್ಸು ಇದು. ಸೊ ಇಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಇವಾಗ ನಾವು ಏನು ತಗೊಂಬಂದಿದ್ದೀನೋ ಆ ಸಾಮಾನುಗಳನ್ನೆಲ್ಲ ಒಂದು ಈ ಥರ ಸಿಲ್ವರ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಮತ್ತು ನಾವು ಏನು ಡೈಲಿ ಉಪಯೋಗಿಸ್ತೀವೋ ಅದನ್ನು ಚಿಕ್ಕ ಬಾಕ್ಸ್ಗಳಿದಾವೆ ಅದರಲ್ಲಿ ಹಾಕ್ತೀವಿ. ಖಾಲಿ ಆಗಿದ್ದರೆ ಮಾತ್ರ ಅದನ್ನು ನೋಡಿ ಬಾಕ್ಸಲ್ಲಿ ಹಾಕಿಕ್ತೀನಿ. ಇಲ್ಲ ಅಂತಂದರೆ ಇದರಲ್ಲೇ ಎಲ್ಲ ದಿನಸಿ ಸಾಮಾನು ಇಕ್ಕಿರ್ತೀವಿ. ಯಾವಾಗ ಖಾಲಿ ಆಗುತ್ತೋ ಆವಾಗ ಅದನ್ನು ತೊಗೊಂಬಿಟ್ಟು ಅದನ್ನು ಯೂಸ್ ಮಾಡ್ಕೊತೀನಿ. ಹಾಗಾಗಿ ಇವಾಗ ಏನು ಸಾಮಾನು ಇದಾವೋ ಅದೆಲ್ಲದನ್ನು ಕೂಡ ನಾನೀಗ ಸಿಲ್ವರ್ ಬಾಕ್ಸಲ್ಲಿ ಒಂದು ದೊಡ್ಡ ಬಾಕ್ಸ್ ಇದೆ ಅದರಲ್ಲಿ ಹಾಕಿ ಇಟ್ಬಿಡ್ತೀನಿ. ಯಾವಾಗಲೂ ಅಷ್ಟೇ, ಏನಾದರೂ ಎಕ್ಸ್ಟ್ರಾ ಐಟಮ್ ತೊಗೊಂಬಂದರೂ ಕೂಡ ನಾವು ಇದರಲ್ಲೇ ಹಾಕಿಟ್ಟಿರ್ತೀವಿ. ಮತ್ತು ಬಾಕ್ಸಲ್ಲಿ ಏನೋ ಖಾಲಿ ಆದಾಗ ಚೆಕ್ ಮಾಡ್ಕೋತೀವಲ್ವ, ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಗೊತ್ತಾಗುತ್ತೆ. ಇಲ್ಲ ಅಂತ ಅಂದರೆ ಮತ್ತೆ ಅದನ್ನು ಈ ಬಾಕ್ಸಲ್ಲಿ ನೋಡಿಕೊಂಡು ಮತ್ತೆ
ಚಿಕ್ಕ ಚಿಕ್ಕ ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿ ಇಟ್ಕೊತೀವಿ. ಈ ಥರ ನಮ್ಮ ಶಾಪಿಂಗು. ನೀವು ಯಾವ ಥರ ಶಾಪಿಂಗ್ ಮಾಡ್ತೀರಾ, ಯಾವ ಥರ ಎಲ್ಲ ಗ್ರೋಸರೀಸ್ ತರ್ತೀರಾ ಮನೆಗೆ ಸಾಮಾನುಗಳನ್ನ ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರ ಮೆಥಡು ಒಂಥರ ಇರುತ್ತೆ. ಹಾಗಾಗಿ ನನ್ನ ಮೆಥಡು ಈ ಥರ, ಅಂದರೆ ಮನೇಲಿ ಏನು ಖಾಲಿಯಾಗಿದ್ದು ಅದನ್ನೆಲ್ಲ ನೋಡಿಕೊಂಡು ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿ ತೊಗೊಂಬರ್ತೀನಿ. ಮತ್ತು ಆ ತಿಂಗಳು ನನಗೆ ಯಾವುದು ಜಾಸ್ತಿ ನೆಸೆಸಿಟಿ ಇದೆಯೋ ಅದನ್ನು ಮಾತ್ರ ತೊಗೊಂಬರ್ತೀನಿ. ಮತ್ತು ಮಿಕ್ಕಿದ್ದು ಸುಮ್ಮನೆ ತೊಗೊಂಬರಲ್ಲ. ಯಾಕಂದರೆ ನಾವು ಸ್ವೀಟ್ಸ್ ಆ ಟೈಮಲ್ಲಿ ಆ ಮಂತಲ್ಲಿ ಜಾಸ್ತಿ ಮಾಡ್ತೀನಿ ಅಂದರೆ ಸ್ವೀಟ್ಸ್ ಐಟಮ್ಸ್ನ ಸ್ವಲ್ಪ ಜಾಸ್ತಿ ತರ್ತೀನಿ. ಇಲ್ಲ ಆ ಮಂತಲ್ಲಿ ಸ್ವಲ್ಪ ಕಡಿಮೆ ಉಪಯೋಗಿಸ್ತೀವಿ, ಇಲ್ಲ ಉಪಯೋಗಿಸೋದೇ ಇಲ್ಲ ಅಂತಂದರೆ ಅದ್ರ ಮೇಲೆ ಡಿಪೆಂಡು ಯಾವ ತರಬೇಕು ಯಾವ ತರಲ್ಲ ಅನ್ನೋದು ಅಷ್ಟೇ. ಇವಾಗ ಒಂದು ಬಾಕ್ಸಲ್ಲಿ ಅದನ್ನು ಹಾಕಿಟ್ಟಿದ್ದೀನಿ, ಇನ್ನೊಂದು ಬಾಕ್ಸಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ದೆ ಮಕ್ಕಳಿಗೆ. ಇವಾಗ ಜಸ್ಟು ಸ್ವಲ್ಪ ಹೊರಗಡೆ ಕೆಲಸ ಆಯ್ತು ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಹಾಗಾಗಿ ಈ ಥರ ಬೆಣ್ಣೆ ಬಿಸ್ಕೆಟ್ ಬರುತ್ತಲ್ವ, ಅದರಲ್ಲೂ ಇದು ಬಾದಾಮಿ ಮತ್ತು ಗೋಡಂಬಿಯಿಂದ ಮಾಡಿರೋವಂಥದ್ದು ಚೆನ್ನಾಗಿದೆ. ಹಾಗಾಗಿ ಇದನ್ನೊಂದು ಬಾಕ್ಸ್ ತೊಗೊಂಬಂದಿದ್ದೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ದಾವಣಗೆರೆ ಫೇಮಸ್ ಆಹಾರ 2000 ಇದನ್ನು ತೊಗೊಂಬಂದಿದ್ದು. ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಅದಕ್ಕೆ ಇದೊಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಇದನ್ನು ಮತ್ತು ಅವ್ರಿಗೆ ತಂದಿರೋಂಥ ಸ್ನ್ಯಾಕ್ಸ್ ಎಲ್ಲದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಮತ್ತು ಇದು ಗೋಲ್ಡ್ ವಿನ್ನರ್ ಆಯಿಲ್ ಇತ್ತಲ್ಲ, ಅದನ್ನು ಅದೇ ಬಾಕ್ಸಲ್ಲೇ ಫಸ್ಟು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಸ್ನ್ಯಾಕ್ಸ್ ಐಟಮ್ಸ್, ಅಂದರೆ ಅದು ತುಂಬ ವಜ್ಜಿ ಏನಿಲ್ಲ, ಹಾಗಾಗಿ ಅದ್ರ ಮೇಲ್ಗಡೆನೇ ಹಾಕಿಡ್ತಾಯಿದ್ದೀನಿ. ಪಾಪ್ಕಾರ್ನ್ಸ್ ಅಂದರೂ ತುಂಬ ಇಷ್ಟ ಮಕ್ಕಳಿಗೆ, ಹಾಗಾಗಿ ಪಾಪ್ಕಾರ್ನ್ಸು ಕೂಡ ಅದರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಜೆಲ್ಲಿ ಚೆನ್ನಾಗಿರ್ತಾವಲ್ಲಿ, ಹಾಗಾಗಿ ಜೆಲ್ಲೀಸು ಅದೆಲ್ಲ ಕೂಡ ತೊಗೊಂಬಂದಿದ್ದೆ. ಅಂದರೆ ನಾಳೆ ಮತ್ತು ನಾಡಿದ್ದು ಮನೆಯಲ್ಲೇ ಇರ್ತಾರಲ್ವ ಮಕ್ಕಳು, ಅವಾಗ ತಿಂತಿರ್ತಾರೆ, ಇಲ್ಲಾಂದರೆ ಸಂಜೆ ಟೈಮಲ್ಲಿ ಏನಾದ್ರು ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ತೊಗೊಂಬಂದು ಈಗ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಮತ್ತು ಕಪ್ ಕೇಕ್ಸು ಅವ್ರ ಮೇನ್ ಏನು ತಿಂತಾರೋ ಅದನ್ನು ಮಾತ್ರ ತೊಗೊಂಬಂದು ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಶಾಪಿಂಗು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಚಿಕ್ಕ ಲೈಕ್ ಕೊಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ತುಂಬಾ ಸಪೋರ್ಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಎಲ್ರಿಗೂ ತುಂಬ ಥ್ಯಾಂಕ್ಸ್.